ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿಯಿಂದಲೇ ತೀವ್ರ ವಿರೋಧ ಉಂಟಾಗ್ತಿದೆ. ಹೌದು, ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿಯಿಂದಲೇ ತೀವ್ರ ವಿರೋಧ ಉಂಟಾಗ್ತಿದೆ. ಬಂಗಾಳ ವಿಧಾನಸಭೆ ಚುನಾವಣೆಯನ್ನ ನಿಲ್ಲಿಸುವ ಬೆದರಿಕೆ, ಇಸಿ ಕಾರ್ಯಶೈಲಿಗೆ ಬಿಜೆಪಿಯಿಂದಲೇ ಅಸಮಾಧಾನ ವ್ಯಕ್ತವಾಗ್ತಿದೆ. ಸುವೇಂದು ಹೊಗಳಿಕೆ, ಇತರರಿಗೆ ತೀವ್ರ ವಿರೋಧ. ಫಾರಂ 7 ಸ್ವೀಕರಿಸುತ್ತಿಲ್ಲ ಆಯೋಗದ ಎಆರ್ಒಗಳು. ಬಿಜೆಪಿ ನಾಯಕ ಸಮೀಕ್ ಭಟ್ಟಾಚಾರ್ಯ ಆರೋಪ ಮಾಡುತ್ತಿದ್ದಾರೆ. ಆಯೋಗ ನಮ್ಮ ದೂರನ್ನ ಗಂಭೀರವಾಗಿ ಪರಿಗಣಿಸಬೇಕು, ಇಲ್ಲದೇ ಇದ್ದಲ್ಲಿ ಚುನಾವಣೆ ನಡೆಯಲು ಬಿಡೋದಿಲ್ಲ ಅಂತಿದ್ದಾರೆ. ಇಸಿಗೆ ನೇರ ಬೆದರಿಕೆ ಹಾಕಿದ ಬಿಜೆಪಿ ಮುಖಂಡ. ಟಿಎಂಸಿ ಆರೋಪ ಪುಷ್ಟೀಕರಿಸುತ್ತಿದೆ ಕೇಸರಿ ಪಡೆ. ಅಸಲಿಗೆ ಏನಾಗ್ತಿದೆ ಪಶ್ಚಿಮ ಬಂಗಾಳದ ರಣಕಣದಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತೆ. ಮೊದಲಿಂದ ಎಸ್ಐಆರ್ ವಿರೋಧಿಸುತ್ತಿರುವಂತಹ ಮಮತಾ ಬ್ಯಾನರ್ಜಿ ಇಸಿ ಕಾರ್ಯಶೈಲಿಗೆ ಬಿಜೆಪಿಯಿಂದಲೇ ಅಸಮಾಧಾನ ವ್ಯಕ್ತವಾಗ್ತಿದೆ. ಸುವೇಂದು ಹೊಗಳಿಕೆ, ಇತರರಿಂದ ತೀವ್ರ ವಿರೋಧವನ್ನ ಪಡೆದುಕೊಳ್ತಿರುವಂಥದ್ದು. ಫಾರಂ 7 ಸ್ವೀಕರಿಸುತ್ತಿಲ್ಲ ಆಯೋಗದ ಎಇಆರ್ಒಗಳು. ಬಿಜೆಪಿಯ ನಾಯಕ ಸುಮೇಕ್ ಭಟ್ಟಾಚಾರ್ಯ ಆರೋಪವನ್ನ ಮಾಡಿದ್ದಾರೆ. ಆಯೋಗ ನಮ್ಮ ದೂರನ್ನ ಗಂಭೀರವಾಗಿ ಪರಿಗಣಿಸಬೇಕು, ಇಲ್ಲದೇ ಇದರಲ್ಲಿ ನಾವು ಚುನಾವಣೆ ನಡೆಯೋಕೆ ಬಿಡಲ್ಲ. ಇಸಿಗೆ ನೇರ ಬೆದರಿಕೆ ಹಾಕಿದ್ರು ಬಿಜೆಪಿ ಮುಖಂಡ. ಟಿಎಂಸಿ ಆರೋಪ ಪುಷ್ಟೀಕರಿಸುತ್ತಿದೆ ಕೇಸರಿ ಪಡೆ. ಅಸಲಿಗೆ ಏನಾಗ್ತಿದೆ ಪಶ್ಚಿಮ ಬಂಗಾಳದ ಈ ರಣಕಣದಲ್ಲಿ ಅಂತ. ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿಯಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ಬಂಗಾಳ ವಿಧಾನಸಭೆ ಚುನಾವಣೆಯನ್ನ ನಿಲ್ಲಿಸುವ ಬೆದರಿಕೆಯನ್ನ ಹಾಕ್ತಿದೆ. ಇಸಿ ಏನು ಕಾರ್ಯಶೈಲಿ ಇದೆ, ಅದಕ್ಕೆ ಮೊದಲಿಂದಲೂ ಕೂಡ ಬಿಜೆಪಿಯಿಂದಲೇ ಅಸಮಾಧಾನ ಇತ್ತು. ಸುವೇಂದು ಹೊಗಳಿಕೆ ಇತರರಿಗೆ ತೀವ್ರ ವಿರೋಧವನ್ನ ಅಲ್ಲಿ ಉಂಟು ಮಾಡ್ತಿದೆ.